ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ದೇಶದಲ್ಲಿ ಆಗುತ್ತಿರುವಂತಹ ಬದಲಾವಣೆ ಅಥವಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ನಾವು ಯಾವ ದಿಕ್ಕಲ್ಲಿ ಸಾಗ್ತಾ ಇದ್ದೀವಿ, ನಮ್ಮ ದೇಶ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದೇ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸಲ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿಬಿಟ್ರೆ ಭಯ ಆಗೋದು ಯಾಕೆ ಅಂತಂದರೆ, ಮಾತನಾಡುವ ಹಕ್ಕು ಕೂಡ ನಮಗಿಲ್ವೇನೋ, ನಮ್ಮ ನೋವು ಅಥವಾ ಸಂಕಟ, ನಮಗೆ ಆದಂಥ ದೌರ್ಜನ್ಯ, ನಮಗೆ ಆದಂಥ ಮೋಸ, ಇದ್ರ ಬಗ್ಗೆ ಪ್ರಶ್ನೆ ಮಾಡೋದು ತಪ್ಪು ಏನೋ ಅನ್ನುವಂಥ ಸ್ಥಿತಿಯಲ್ಲಿ ಜನರು ಬಂದ್ಬಿಟ್ಟಿದ್ದಾರೆ. ಬಹುತೇಕ ಜನರು ಇವತ್ತು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ನೋಡಿ, ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಡೀಸೆಲ್ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟ್ತು. ಯಾರೂ ಹೋರಾಟ ಮಾಡಲಿಲ್ಲ. ಗ್ಯಾಸ್ ಸಿಲಿಂಡರ್ ಬೆಲೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಆದರೂ ಕೇಳೋರಿಲ್ಲ. ಬಸ್ಸು ಟಿಕೆಟು, ಆಮೇಲೆ ರೈಲ್ವೆ ಟಿಕೆಟ್ ದರಗಳು ಹೆಚ್ಚಾದರೆ ಕೇಳೋರಿಲ್ಲ. ಏನೋ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಏನಾಗ್ತಿದೆ, ಎಲ್ಲಾಗ್ತಿದೆ, ಯಾಕಾಗ್ತಿದೆ, ಹೇಗಾಗ್ತಿದೆ, ಅದ್ರ ಜನರ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ, ಜನರು ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರನೇ ಇಲ್ಲ. ಈ ಇತ್ತೀಚೆಗೆ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಆಗಲೇ ಹೇಳಿದಂತೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಂಡಂಥ ಒಂದು ಅಕೌಂಟು ಇವತ್ತು ರಾಜಕೀಯ ಪಕ್ಷವಾಗಿ ಬೆಳೀತಾ ಇದೆ. ಸಾವಿರಾರು ಅಲ್ಲ, ಲಕ್ಷಾಂತರ ಜನರು, ವಿದ್ಯಾರ್ಥಿಗಳು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಕೌಂಟ್ ಓಪನ್ ಆದಂತಹ ಕೆಲವೇ ದಿನಗಳಲ್ಲಿ ಅದಕ್ಕೆ 14-15 ಮಿಲಿಯನ್ ಫಾಲೋವರ್ಸ್ ಬಂದಿದ್ದಾರೆ. ಈಗ ಅದು ದೊಡ್ಡ ಆಂದೋಲನ ಆಗಿ ರೂಪುಗೊಂಡು ಯುವಕರ ಭವಿಷ್ಯದ ಬಗ್ಗೆ ಅಥವಾ ನೀಟ್ ಪರೀಕ್ಷೆ ಅಕ್ರಮಗಳ ಬಗ್ಗೆ ದೊಡ್ಡ ಹೋರಾಟ ನಡೀತಾ ಇದೆ. ಅಭಿಜಿತ್ ದೀಪ್ಕೆ ಅಂತ ಒಬ್ಬ ಯುವಕ ಶುರು ಮಾಡಿದಂತಹ ಇದು ಸೋಷಿಯಲ್ ಮೀಡಿಯಾ ಅಕೌಂಟು ಇವತ್ತು ದೊಡ್ಡ ಆಂದೋಲನವಾಗಿ ರೂಪುಗೊಂಡಿದೆ. ಅದಕ್ಕೆ ಸೋನಮ್ ವಾಂಗ್ಚು ಅಂತಹ ಒಬ್ಬ ಹೋರಾಟಗಾರ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ರಾಜು ಜಾಯ್ನ್ ಆಗಿದ್ದಾರೆ. ಹಾಗೆ ಬೇರೆ 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 ಕ್ಷೇತ್ರಗಳಲ್ಲಿ ದುಡಿಯುವಂತಹ ಅಥವಾ ಸಮಾಜದಲ್ಲಿ ಆಗುತ್ತಿರುವಂತಹ ಕೆಟ್ಟ ಬೆಳವಣಿಗೆಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದವರೆಲ್ಲರೂ ಒಬ್ಬರಾಗಿ ಒಬ್ಬರು ಅದಕ್ಕೆ ಸೇರ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನೆ ಅಥವಾ ಜನಾಂದೋಲನವನ್ನು ಹತ್ತಿಕ್ಕುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇರೋದು ಇನ್ಯಾರೂ ಅಲ್ಲ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಇದಕ್ಕೆ ಧ್ವನಿಗೂಡಿಸ್ತಾ ಇರುವಂಥವ್ರು ಯಾರು ಅಂದರೆ ಮಾಧ್ಯಮಗಳು. ಒಂದೊಂದು ಪ್ರೊಪಗಾಂಡಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಇರೋರು ಗೂಂಡಾಗಳು, ರೌಡಿಗಳು, ಅವರು ವಿದ್ಯಾರ್ಥಿಗಳೇ ಅಲ್ಲ. ಆಮೇಲೆ ಅವರು ಫಂಡಿಂಗ್ ಎಲ್ಲಿಂದನೋ ಬರ್ತಾ ಇದೆ. ಅವರೆಲ್ಲ ಪಾಕಿಸ್ತಾನ ಏಜೆಂಟ್ಗಳು, ಚೀನಾ ಏಜೆಂಟ್ಗಳು, ಅವ್ರಿಗೆ ಫಂಡಿಂಗ್ ವಿದೇಶದಿಂದ ಬರ್ತಾ ಇದೆ. ಆಮೇಲೆ ಅವರು ಧರ್ಮನಿಂದಕರು, ಅವರು ಹಿಂದೂ ವಿರೋಧಿಗಳು ಅಂತ ಎಲ್ಲ ಪ್ರೊಪಗಾಂಡಗಳನ್ನು ಸೃಷ್ಟಿ ಮಾಡ್ತಾಯಿದ್ದಾರೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರತಿಭಟನೆಯ ಮೂಲ ಉದ್ದೇಶ ಅಥವಾ ಅದೇನು ಧ್ವನಿ ಇದೆ ಅದನ್ನು ಅಡಗಿಸುವ ಪ್ರಯತ್ನ. ಒಂದು ಕಡೆ ಕೇಂದ್ರ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕಕ್ಕೆ ಇನ್ನೆಲ್ಲ ಒಂದು ಕಡೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಮೀಡಿಯಾಗಳು ಅದನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳು ಮಾಡ್ತಾಯಿದೆ. ಪ್ರತಿಭಟನೆ ಮಾಡ್ತಾ ಇರೋರು ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಹೇಳಬೇಕು ಅಂತಂದರೆ, ಪ್ರತಿಭಟನೆ ಮಾಡ್ತಾ ಇರೋರು ಭಯೋತ್ಪಾದಕರು ಅಂತ ಹೇಳಿ ಆರೋಪಗಳು ಮಾಡ್ತಾ ಇದ್ದಾರೆ. ಭಯೋತ್ಪಾದಕರು ಅಂದರೆ ಯಾರು? ಭಯೋತ್ಪಾದಕರು ಅಂದರೆ ಅವರ ಸಿದ್ಧಾಂತಗಳನ್ನು, ಯಾವ ಸಿದ್ಧಾಂತ ಅಂತೇಳಿ ಅವ್ರು ಹೇಳದೇ ಇದ್ರೂ ಜನರನ್ನು ರಕ್ತಪಾತದಿಂದ, ಅಂದರೆ ಜನರನ್ನು ಕೊಲೆ ಮಾಡುವ ಮೂಲಕ, ಗುಂಡು ಹಾರಿಸುವ ಮೂಲಕ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಮೂಲಕ, ಭಯಭೀತಿಯನ್ನು ಸೃಷ್ಟಿ ಮಾಡುವ ಮೂಲಕ ತಮ್ಮ ವಾದವನ್ನು ಮಂಡಿಸುವಂಥವರು ಅಥವಾ ತಮ್ಮ ವಾದವಕ್ಕೆ ಪ್ರಬಲವಾಗಿ ನಿಂತವರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಪಾಲ್ಗೊಂಡವರೆಲ್ಲರೂ ವಿದ್ಯಾರ್ಥಿಗಳು, ಆಮೇಲೆ ಎಲ್ಲರೂ ಯುವಕರು. ಇವರು ಭಯೋತ್ಪಾದಕರ? ಹಂಗಾದ್ರೆ ಇವರೆಲ್ಲ ಭಾರತದ ಯುವಕರೆಲ್ಲರೂ ಭಯೋತ್ಪಾದಕರಾಗೋದ್ರ? ಆಮೇಲೆ ಇಲ್ಲಿ ಅಭಿಜಿತ್ ದೀಪ್ಕೆ ಅನ್ನೋನು ಹಿಂದೂ, ಸೋನಮ್ ವಾಂಗ್ಚು ಅನ್ನೋನು ಹಿಂದೂ, ಪ್ರಕಾಶ್ ರೈ ಹಿಂದೂ. ಹಾಗಾದ್ರೆ ಇವರೆಲ್ಲ ಮುಸ್ಲಿಮ್ರಾ ಅಥವಾ ಇವರೆಲ್ಲ ಭಯೋತ್ಪಾದಕರ? ಹಿಂದೂಗಳೆಲ್ಲ ಭಯೋತ್ಪಾದಕರ? ಇವೆಲ್ಲ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡೋರು? ಯಾರು ಉತ್ತರ ಕೊಡುವಂಥ ಶಕ್ತಿ ಅಂತ ಇರುವಂಥವರು ಆಡಳಿತದಲ್ಲಿ ಇದ್ದವರು. ಆದರೆ ಅವರು ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ಇನ್ನು ಎರಡನೇ ಪ್ರೊಪಗಾಂಡ ಸೃಷ್ಟಿಯಾಗ್ತಾ ಇರೋದು, ಪ್ರತಿಭಟನೆ ಹೆಸರಲ್ಲಿ ಅವರು ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರವನ್ನು ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳು ಬರ್ತಾ ಇದೆ. ಇದರಲ್ಲಿ ರಾಜಕೀಯ ಪ್ರೇರಿತ ಮಾಡೋಕ್ಕೆ ಯಾವ ರಾಜಕೀಯ ಪಕ್ಷದವರು ಇದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ. ಹೌದು, ಅರವಿಂದ್ ಕೇಜ್ರಿವಾಲ್ ಹೋಗಿ ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ನಾಯಕರು ಹೋಗಿ ಸಪೋರ್ಟ್ ಮಾಡಿದ್ರು, ಸಮಾಜವಾದಿ ಪಕ್ಷದವರು ಹೋಗಿ ಪ್ರೊಟೆಸ್ಟ್ ಮಾಡಿದ್ರು, BJPಯವರು ಹೋಗಿ ಸಪೋರ್ಟ್ ಮಾಡಿ, ಯಾರು ಬೇಡ ಅಂತ ಇದ್ದಾರೆ? ಆದರೆ ಸಪೋರ್ಟ್ ಮಾಡುವುದು ಬಿಟ್ಟು ಅಥವಾ ಅವರ ಬೇಡಿಕೆಗಳನ್ನು ಈಡೇರಿಸುವ ಬದಲು
ಪ್ರತಿಭಟನೆ ಮಾಡ್ತಾ ಇರೋರು ಗೂಂಡಾಗಳು, ವಿದ್ಯಾರ್ಥಿಗಳೇ ಅಲ್ಲ ಅವರು. ಅವರು ಎಲ್ಲಿಂದನೂ ದುಡ್ಡು ಕೊಟ್ಟು ಕರ್ಕೊಂಬಂದವರು. ಅವರೆಲ್ಲರೂ ವಾಹನಗಳಿಗೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ, ಜಖಮ್ ಮಾಡ್ತಾ ಇದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ನಿಜವಾದ ವಿದ್ಯಾರ್ಥಿಗಳೇ ಅಲ್ಲ, ಪ್ರತಿಭಟನೆ ಹೆಸರಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಳೋರು ಅಂತೆಲ್ಲೇ ಒಂದು ಪ್ರಪಗಂಡ ಸೃಷ್ಟಿಯಾಗ್ತಾಯಿದೆ. ಇದು ಕೂಡ ಸುಳ್ಳು. ಇದು ನಿಜವಾಗ್ಲೂ ಹೇಗೆ ಕೇಳಬೇಕಂದ್ರೆ ಸುಳ್ಳು. ಹೌದು, ಪ್ರೊಟೆಸ್ಟ್ ಮಾಡ್ತಾ ಇರುವವರು ಬಹುತೇಕ ಮಂದಿ ವಿದ್ಯಾರ್ಥಿಗಳಾಗಿದ್ದರು. ಅದರಲ್ಲಿ ಕೆಲವರಂತರೂ ವಿದ್ಯಾರ್ಥಿಗಳಲ್ಲ, ಆದರೆ ವಿದ್ಯಾರ್ಥಿ ಸಂಘಟನೆಗೆ ಬೆಂಬಲ ಕೊಟ್ಟವರು 50-60 ವರ್ಷ ವ್ಯಕ್ತಿಗಳು ಬರಬಾರ್ದು ಅಂತ ಏನಾದರೂ ಇದೆಯಾ? ಅಥವಾ 40-50 ವರ್ಷದವ್ರು ಬರಬಾರ್ದು ಅಂತಿದೆಯಾ? ಅಥವಾ ಬೇರೆ ಕ್ಷೇತ್ರದವರು ಸಪೋರ್ಟ್ ಮಾಡಬಾರ್ದು ಅಂತಿದೆಯಾ? ಅಥವಾ ರಾಜಕೀಯ ಪಕ್ಷಗಳು ಸಪೋರ್ಟ್ ಮಾಡಬಾರ್ದು ಅಂತಿದೆಯಾ? ಅಣ್ಣಾ ಹಜಾರೆ ಅವರು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಆಗ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆಸ್ಕೊಳ್ತು? ಹಲವಾರು ಸುತ್ತಿನ ಮಾತುಕತೆಗಳು ನಡೀತು. ಅವರ ಬೇಡಿಕೆಗಳನ್ನ ಪರಿಶೀಲನೆ ಮಾಡ್ತೀವಿ ಅಂದರು. ಮಾತುಕತೆಗಳು ವಿಫಲ ಆದವು. ಮಾತುಗಳನ್ನು ನಡೆದವು. ಆದರೆ ಈ ಬಾರಿ ಪ್ರತಿಭಟನೆ ಏನಾಗ್ತಾ ಇದೆ? ಪ್ರತಿಭಟನೆ ಮಾಡುತ್ತಿರುವಂಥ ಯುವ ಸಮುದಾಯದ ಮೇಲೆ ಹಲ್ಲೆಗಳು ನಡೀತಾ ಇದೆ, ಲಾಠಿ ಚಾರ್ಜ್ ಆಗ್ತಾ ಇದೆ, ಅಶ್ರುವಾಯುಗಳನ್ನ ಸಿಡಿಸ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ನೇತೃತ್ವ ವಹಿಸಿದಂಥ ಸೋನಂ ವಾಂಗ್ಚು ಅವ್ರನ್ನ ಮಫ್ತಿನಲ್ಲಿ ಬಂದ ಪೊಲೀಸರು ಎತ್ತಾಕೊಂಡೋದ್ರು. ಆದರೆ ಇದೇ ಅಣ್ಣಾ ಹಜಾರೆಯನ್ನು ಯಾವತ್ತಾದರೂ ಅಧಿಕಾರಿಗಳು ಎತ್ತಾಕೊಂಡೋಗಿದ್ರಾ? ಆಗಿನ ಸರ್ಕಾರ ಎತ್ತಾಕೊಂಡೋಗಿತ್ತಾ? ಅಥವಾ ಅಣ್ಣಾ ಹಜಾರೆ ಬರಲಿ, ಆಗ ಸಪೋರ್ಟ್ ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ಆಗಲಿ, ಇತರ ನಾಯಕರಾಗಲಿ ಅವ್ರನ್ನ ಯಾರನ್ನಾದ್ರೂ ಎತ್ತಾಕೊಂಡೋಗಿದ್ರಾ? ಯಾರನ್ನೂ ಎತ್ತಾಕೊಂಡೋಗಿಲ್ವಲ್ಲ. ಈಗ ಯಾಕೆ ಆ ದೌರ್ಜನ್ಯದ ಮೂಲಕ ನೀವು ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀರಿ? ನ್ಯಾಯಾಲಯ ವಾಂಗ್ಚು ಅವರ ರಕ್ಷಣೆಗೆ ಮುಂದಾಗಿ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸಿ ನೀಟ್ ಪರೀಕ್ಷೆ ಅಕ್ರಮಗಳನ್ನು ತಡೆ ಹಿಡೀರಿ, ನೀಟ್ ಪರೀಕ್ಷೆ ಅಕ್ರಮಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನ್ಯಾಯಾಲಯ ಹೇಳ್ತು. ಹಾಗಾದ್ರೆ ನ್ಯಾಯಾಲಯ ಕೂಡ ಭಯೋತ್ಪಾದಕರು, ಅವರು ಗುಂಡಗಳ, ಅವರು ದೇಶದ್ರೋಹಿಗಳ? ಯಾವ ರೀತಿ ಮಾಧ್ಯಮಗಳು ತಮ್ಮ ಬದ್ಧತೆ ಸಿದ್ಧಾಂತವನ್ನು ಮರ್ತೋಗಿದ್ದಾರೆ ಅನ್ನೋಕ್ಕೆ ಸಂವಿಧಾನದ 4ನೇ ಸ್ತಂಭ ಅಂತ ಹೇಳಿಕೊಳ್ಳುವ ಮಾಧ್ಯಮಗಳು ಇವತ್ತು ಸಂವಿಧಾನ 4ನೇ ಸ್ತಂಭ ಅಲ್ಲ, ಉಳಿದ 3 ಸ್ತಂಭಗಳನ್ನು ಉರುಳಿಸುವಂಥ ಪ್ರಯತ್ನ ಮಾಡ್ತಿರುವಂಥ ಏಕಾಂಗಿ ಸ್ತಂಭ ಇದು. ಪಾಕಿಸ್ತಾನಿ ಏಜೆಂಟು, ಚೀನಾ ಏಜೆಂಟು, ಅಲ್ಲಿಂದ ಅವರಿಗೆ ಫಂಡಿಂಗ್ ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದು, ವಾಂಗ್ಚು ಯಾರು ಅನ್ನೋದು ಇವರು ಮೂಲತಃ ಗೊತ್ತಿಲ್ಲ. ವಾಂಗ್ಚು ಅವರ ತಂದೆ ಸ್ವತಃ ದೊಡ್ಡ ಹೋರಾಟಗಾರ, ಅವರು ರಾಜಕೀಯ ವ್ಯಕ್ತಿ. ಆಮೇಲೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ಸಾಹಸಿ ವಿರುದ್ಧ, ಅಂದರೆ ಆಗಿನ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಉಪವಾಸ ಸತ್ಯಾಗ್ರಹ ಮಾಡಿ ತಮ್ಮ ಬೇಡಿಕೆಗಳಿಗೆ ಹೋರಾಟ ಮಾಡಿದಂಥ ಮಹಾನ್ ಹೋರಾಟಗಾರ. ಅಂತಹ ಮಗನಾದ ಸೋನಂ ವಾಂಗ್ಚುಕ್ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನು ಪಾಕಿಸ್ತಾನಿ ಏಜೆಂಟು ಅಂತೇಳಿ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಯಲ್ಲಿ ಗೃಹ ಬಂಧನದಲ್ಲಿಟ್ಟಂಗೆ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಅವರಿಗೆ ಬಲವಂತವಾಗಿ ಇಂಜೆಕ್ಷನ್ಗಳನ್ನ ಕೊಡುವುದು, ಗ್ಲೂಕೋಸ್ ಕೊಡುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದರೆ ಇದು ಯಾವುದಕ್ಕೂ ಪ್ರತಿಭಟನಾಕಾರರು ಬಗ್ತಾ ಇಲ್ಲ. ಯಾಕೆಂದರೆ ಅವರ ಹೋರಾಟ ನೈಜವಾಗಿದೆ, ಸೈದ್ಧಾಂತಿಕವಾಗಿದೆ. ಅವರ ಬೇಡಿಕೆ ಆದರೂ ಏನು? ನೀಟ್ ಪರೀಕ್ಷೆ ಅಕ್ರಮದಲ್ಲಿ ಭಾಗಿಯಾದಂತಹ ಅಥವಾ ಸಮರ್ಥ ಆಗಿಲ್ಲದಂತಹ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ನನಗೊಂದು ಆಶ್ಚರ್ಯ ಆಗೋದು ಅಂದರೆ, ದೇಶ ನಡೆಯುತ್ತಿರುವುದೇ ಪ್ರಧಾನಿ ನರೇಂದ್ರ ಮೋದಿಯವರಿಂದ, BJP ಇರುವುದೇ ನರೇಂದ್ರ ಮೋದಿಯವರಿಂದ, ದೇಶ ಇವತ್ತು ಅಭಿವೃದ್ಧಿ ಹತ್ರ ಹೋಗ್ತಾ ಇರೋದೇ ನರೇಂದ್ರ ಮೋದಿಯಿಂದ, ರೈಲ್ವೆ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ರೈಲ್ವೆ ಮೋದಿಯವರಿಂದ. ಎಲ್ಲದಕ್ಕೂ ಮೋದಿ 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 ಅಂತ ಹೇಳುವವರು ಅಂತಹ ದೇಶಭಕ್ತ ನರೇಂದ್ರ ಮೋದಿಯವರಿಗೆ ಭ್ರಷ್ಟಾಚಾರದಲ್ಲಿರುವಂಥವರು ಅಥವಾ ಸಮರ್ಥವಾಗಿ ಆಡಳಿತ ಮಾಡೋಕ್ಕಾಗದೇ ಇರುವಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಳೋ ಯೋಗ್ಯತೆ ಇಲ್ವಾ? ಅಥವಾ ಆ ತಾಕತ್ತಿಲ್ವಾ? ಇದು ಅಲ್ವಾ ನಿಜವಾದ ಪ್ರಶ್ನೆ. ಅಥವಾ ಧರ್ಮೇಂದ್ರ ಪ್ರಧಾನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇಡೀ ದೇಶದ ಯುವ ಸಮುದಾಯವನ್ನೇ ಮಲಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ? ಅಷ್ಟೊಂದು ದುರ್ಬಲರಾದ ನಮ್ಮ ಪ್ರಧಾನಿಗಳು. ಇದನ್ನೆಲ್ಲ ಕೇಳಿದ್ರೆ ಯಾರಿಗೂ ಪ್ರಶ್ನೆ ಮಾಡುವ ಹಕ್ಕು ಇಲ್ವಾ? ಇನ್ನೊಂದು, ಪ್ರತಿಭಟನಾಕಾರರು ಧರ್ಮನಿಂದಕರು, ಅವರು ಸನಾತನ ಧರ್ಮ ವಿರೋಧಿಗಳು, ಅವರು ಹಿಂದೂ ವಿರೋಧಿಗಳು, ದೇಶದ್ರೋಹಿಗಳು ಅಂತ ಬಿಂಬಿಸ್ತಾ ಇದ್ದಾರೆ. ರಾಮನ ನಿಂದನೆ ಮಾಡಿದ್ರು ಸಭೆಯಲ್ಲಿ, ಸಮಾರಂಭದಲ್ಲಿ ಅಥವಾ ಪ್ರತಿಭಟನಾ ಸ್ಥಳದಲ್ಲಿ ರಾಮನಿಂದನೆ ನಡೀತಾ ಇದೆ, ಅಲ್ಲಾ ಹೆಸರು ಹೇಳ್ತಾ ಇದ್ದಾರೆ, ಇದು ಯಾಕೆ ಬರಬೇಕು ಅಂತ ಹೇಳ್ತಾರೆ.
ರಾಮ ರಾಜ್ಯದಲ್ಲಿ ರಾಮನ ಬಗ್ಗೆ, ರಾಮ ಮಂದಿರದ ಬಗ್ಗೆ, ದೇಣಿಗೆಯಲ್ಲಿ ಕಳ್ತನ ಆಗಿರೋ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಪ್ರತಿಭಟನೆ ಯಾರೂ ಮಾಡ್ತಾ ಇಲ್ಲ. ಆಯಿತು, ರಾಮರಾಜ್ಯದ ಬಗ್ಗೆ, ರಾಮನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಯಾಕೆ ನೋವು? ನೀವು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡೋಕ್ಕಾಗತ್ತೆ, ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬರೋಕ್ಕಾಗತ್ತೆ. ಆದರೆ ರಾಮ ಮಂದಿರ ಮಾಡೋದನ್ನೇ ನೀವು ದೊಡ್ಡ ಸಾಧನೆ ಅಂತ ಬಿಂಬಿಸ್ಕೊಳ್ತೀರಿ. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿರುವ ದೇಣಿಗೆ ಕಳ್ಳತನ ಪ್ರಕರಣವನ್ನು ಅಥವಾ ಅದು ಕಳ್ಳತನದಲ್ಲಿರುವಂಥ ಭಾಗಿಯಾದವ್ರನ್ನ, ತಪ್ಪಿತಸ್ಥರನ್ನ ಶಿಕ್ಷೆ ಕೊಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ. ನೀವು ರಾಮನ ಹೆಸರು ಹೇಳಿದ ತಕ್ಷಣ ಇಲ್ಲಿ ಮಾಡ್ತೀರಿ. ಇದನ್ನೆಲ್ಲ ನೋಡಿದ್ರೆ ಇದನ್ನೆಲ್ಲ ಯಾಕೆ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಅದನ್ನು ದೊಡ್ಡದೆಲ್ಲ ಹೇಳಿದ ಮೇಲೆ ಇದೆಲ್ಲ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.